ಕೆಎಸ್ಆರ್ಟಿಸಿ ಸಾರಿಗೆ ನೌಕರರ ಸರಿಸಮಾನ ವೇತನ ಹಾಗೂ 38+15 ತಿಂಗಳ ಹಿಂಬಾಕಿಗೆ ಸಿದ್ದರಾಮಯ್ಯ ಸರ್ಕಾರ ಎಳ್ಳುನೀರು ಬಿಡುವ ಸಾಧ್ಯತೆಗಳು ದಟ್ಟವಾಗಿವೆ. ಈಗ ಬಂದಿರುವ ಈ ಕೆಲವೊಂದು ವರದಿ ಅನ್ವಯ. ಆದರೆ ಒಂದೆಡೆ ಸಾರಿಗೆ ಸಚಿವರು 7ನೇ ವೇತನ ಜಾರಿಗೆ ತಂದೇ ತರುತ್ತೇವೆ ಎಂದು ಸಾರಿಗೆ ನೌಕರರಿಗೆ ಮತ್ತು ನೌಕರರ ಸಂಘಟನೆಗಳಿಗೆ ಭರವಸೆ ನೀಡಿ ನೌಕರರನ್ನು ಸಮಾಧಾನಗೊಳಿಸುತ್ತಿದ್ದರೆ, ಇತ್ತ ಸಿಎಂ ಸಾರಿಗೆ ಇಲಾಖೆ 5,000 ಕೋಟಿಗೂ ಅಧಿಕ ನಷ್ಟದ ಹೊರೆ ಎದುರಿಸುತ್ತಿದೆ. ಇಂಥ ಸಮಯದಲ್ಲಿ ಹಿಂಬಾಕಿ ಪಾವತಿ ಹಾಗೂ ವೇತನ ಪರಿಷ್ಕರಣೆ ಅಸಾಧ್ಯವೆನ್ನುತ್ತಿದ್ದಾರೆ. ಹೌದು, ವೇತನ ಪರಿಷ್ಕರಣೆ ಹಾಗೂ ಹಿಂಬಾಕಿ ನಿವೃತ್ತಿ ನೌಕರರ ಬಾಕಿ ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಒತ್ತಾಯಿಸಿ ಈ ಹಿಂದೆ ಅಂದರೆ ಡಿಸೆಂಬರ್ 31ರಿಂದ ಸಾರಿಗೆ ನೌಕರರು ಕೆಎಸ್ಆರ್ಟಿಸಿ ಸ್ಟಾಫ್ ಅಂಡ್ ವರ್ಕರ್ ಫೆಡರೇಷನ್ ಅಧ್ಯಕ್ಷ ಎಚ್.ವಿ. ಅನಂತ ಸುಬ್ಬರಾವ್ ನೇತೃತ್ವದಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ನೀಡಲು ಮುಂದಾಗಿದ್ದರು. ಆಗ ಮಧ್ಯಪ್ರವೇಶಿಸಿದ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ